ಯಾವಾಗ ಬಂದೆ? ನೀನು ಬಂದಿದ್ದೆ ಗೊತ್ತಾಗಲಿಲ್ಲ. ಆರ್ತಿ ಅವ್ರ ಫೋಟೋ ನೋಡ್ತಾ ಇದ್ರೆ ನೀವು ನಿಮ್ಮದೇ ಆದ ಲೋಕದಲ್ಲಿರ್ತೀರಿ ಅಲ್ವಾ? ಯಾರು ಬಂದಿದ್ದು ಗೊತ್ತಾಗಲ್ಲ. ಹಾಂ, ನನ್ನ ಹೆಸರಿಗೆ ಒಂದು ಶಿಶು ವಿಹಾರ ಮಾಡೋದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, ಅದನ್ನು ರಿಜಿಸ್ಟ್ರೇಷನ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಆ ವಿಷಯ ಹೇಳೋಗೋಣ ಅಂತ ಬಂದೆ. ವೆರಿ ಗುಡ್, ತುಂಬ ಒಳ್ಳೆ ಡಿಸಿಷನ್. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ಒಂದು ದೊಡ್ಡ ಭಾರ ಕೆಳಗಿಳಿದಾಗಾಯಿತು. ಎಷ್ಟು ಅಮೌಂಟ್ ಬೇಕು ಅಂತ ಚೆಕ್ ಮಾಡ್ಕೊಂಬ, ಸೈನ್ ಹಾಕ್ಕೊಡ್ತೀನಿ. ಹಾಗೆ ಆದಷ್ಟು ಬೇಗ ಬೇರೆ ಮನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ವಿಚಾರ ಈಗ ಬೇಡ. ಮೊದಲು ಶಿಶು ವಿಹಾರದ ಕೆಲಸ ಸೆಟ್ಲ್ ಆಗಲಿ, ಆಮೇಲೆ ನಿನಗೊಂದು ಫ್ಲ್ಯಾಟ್ನ ಪರ್ಚೇಸ್ ಮಾಡಿಕೊಡ್ತೀನಿ. ಆಗಲಿ ಸರ್. ನೋಡಿ ಆರ್ತಿ ಅವರೇ, ನೀವು ಬರೋದಕ್ಕಿದ್ದ ದೊಡ್ಡ ಅಡ್ಡಿ ಪರಿಹಾರ ಆಯಿತು. ಅರ್ಪಿತಾ ತಾನಾಗೆ ಮನೆ ಬಿಟ್ಟು ಆಚೆ ಹೋಗೋದಕ್ಕೆ ಒಪ್ಪಿದ್ದಾಳೆ. ಇನ್ನಿರೋದು ಆರ್ಯ ಒಪ್ಪ. ಅವನು ಕೂಡ ನಿಮ್ಮನ್ನು ವಿರೋಧ ಮಾಡೋದನ್ನ ಇಷ್ಟರಲ್ಲೇ ಬಿಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಫೋಟೋ ನೋಡಿ ನೋಡಿ ಇನ್ನು ಎಷ್ಟು ದಿನ ಅವಳ ನೆನಪಲ್ಲೇ ಇರ್ತಿರೋ ನಾನು ನೋಡ್ತೀನಿ. ಅವ್ರನ್ನ ಈ ಮನೆಗೆ ಕರ್ಕೊಂಡು ಬಂದರೂ ನಾನು ಕೇರ್ ಮಾಡಲ್ಲ. ಮೊದಲು ನಿಮ್ಮ ದುಡ್ಡಲ್ಲೇ ನಂದು ಅಂತ ಒಂದು ಮನೆ ಮಾಡ್ಕೋತೀನಿ. ಆಮೇಲೆ ಎಮೋಷನಲ್ ಬ್ಲಾಕ್ಮೇಲ್ ಮಾಡಿ ಆರ್ಯನ್ನ ಶಾಶ್ವತವಾಗಿ ನನ್ನ ಮನೆ ಕರೆಸ್ಕೋತೀನಿ. ಸ್ವಲ್ಪ ದಿನ ಕಳೆದ್ಮೇಲೆ ಮುದ್ದಿನ ಮಗನ ಹುಡ್ಕೊಂಡಾದರೂ ನೀವು ನನ್ನ ಮನೆಗೆ ಬರಲೇಬೇಕು. 20 ವರ್ಷದ ಹಿಂದೆ ನಿಮ್ಮ ಹೆಂಡತಿ ಆರ್ತಿನ ಈ ಮನೆಯಿಂದ ಆಚೆ ಕಳಿಸ್ದವಳಿಗೆ ಈಗ ಆರ್ಯನ್ನು ನಿನ್ನು ಈ ಮನೆಯಿಂದ ಆಚೆ ಕರೆಸ್ಕೊಳ್ಳೋದು ಕಷ್ಟ ಏನಲ್ಲ. ಸರ್ ಪ್ಲೀಸ್ ಸರ್, 5 ಲಕ್ಷ ಸಾಲ ಕೊಡಿ ಸರ್. ಬಡ್ಡಿ 10% ಆದರೂ ಪರವಾಗಿಲ್ಲ ಸರ್, ನಾನೇ ಕಟ್ತೀನಿ ಸರ್. ಅಯ್ಯೋ ಇಲ್ಲ ಸರ್, ನನ್ನ ಮಾತು ನಂಬಿ, ನಾನು ನಿಮಗೆ ಮೋಸ ಮಾಡಲ್ಲ ಸರ್. ನಾನು ತುಂಬ ಸಮಸ್ಯೆಯಲ್ಲಿದ್ದೀನಿ ಸರ್, ಪ್ಲೀಸ್. ಬಾಸ್, ನಮ್ಮ ಹುಡುಗಿ ಅವ್ರು ಇರೋ ಜೊತೆ ಫುಲ್ ಬಿಸಿ ಇದ್ದಾರೆ. 3 ಅವರ್ ಬಿಟ್ಕೊಂಡು ಫೋನ್ ಮಾಡಿ, ಫ್ರೀ ಇರ್ತಾರೆ. ಆದಿ ಕಾಲ್ ಕಟ್ ಮಾಡಬೇಡ ಆದಿ, ಪ್ಲೀಸ್ ಕಾಲ್ ಕಟ್ ಮಾಡಬೇಡ ಆದಿ. ಮೊನ್ನೆ ನನ್ನ ಫ್ರೆಂಡ್ ಫೋನ್ ಮಾಡಿದಾಗ ನಿಂಗೆ ತಾನೇ ಕಟ್ ಮಾಡಿದ್ದು. ನಿನ್ಗೊಂದು ನ್ಯಾಯ ನನಗೊಂದು ನ್ಯಾಯನಾ? ನಾನು ಯಾವುದೋ ಇಂಪಾರ್ಟೆಂಟ್ ಕಾಲ್ನಲ್ಲಿ ಇದ್ದೆ ಕಣೋ. ಏನು ಇಂಪಾರ್ಟೆಂಟ್ ಕಾಲು? ನನಗಿಂತ ಇಂಪಾರ್ಟೆಂಟಾ? ಬಿಟ್ಟಾಕು. ಪವರ್ ಸ್ಟಾರ್ ಸಿನಿಮಾಗೆ ಟಿಕೆಟ್ ಆನ್ಲೈನ್ ಬುಕ್ ಮಾಡಿದ್ದೀನಿ, ಬಾ ಹೋಗೋಣ. ಆದಿ, ನಾನು ಸಿನಿಮಾ ಬರೋಕ್ಕಾಗಲ್ಲ. ನಾನೇನೋ ಪ್ರಾಬ್ಲಮಲ್ಲಿ ಇದ್ದೀನಿ, ನೀನು ಹೋಗ್ಬಾ. ನಿರೋಷ, ನೀ ಸುಮ್ಮನೆ ಮಕ್ಕಳಾಟಲ್ಲ ಆಡ್ಬೇಡ, ಬಾ ಹೋಗೋಣ. ನೀನ್ ಬಂದೇ ಬರ್ತೀಯ ಅಂತ ನಮ್ಮ ಬಾಸ್ ಹತ್ರ ರಜಾ ಕೇಳ್ಕೊಂಡ್ ಬಂದಿದ್ದೀನಿ ಕಣೆ ನಾನು. ಆದಿ ಪ್ಲೀಸ್, ಇದು ಮಕ್ಕಳಾಟ ಅಲ್ಲ, ಮಕ್ಕಳ ಭವಿಷ್ಯದ ವಿಷಯ. ನೀನ್ ಸೀರಿಯಸ್ ಆಗಿ ಹೇಳ್ತಿದ್ಯಾ? ಹೌದು ಆದಿ, ನಾನು ಶಿಶು ವಿಹಾರದ ಜಾಗದ ಮೇಲೆ 5 ಲಕ್ಷ ಸಾಲ ತಗೊಂಡಿದ್ದೆ ಅನ್ನಲ್ಲ. ಆ ಸಾಲ ತೀರ್ಸೋದಕ್ಕೆ ನಾಳೆನೆ ಕೊನೆ ದಿನ. ಅಕಸ್ಮಾತ್ ನಾನು ಆ ಸಾಲ ನಾಳೆ ತೀರ್ಸಿಲ್ಲ ಅಂದ್ರೆ ಈ ಜಾಗನೆಲ್ಲ ಅರ್ಪಿತಾ ಹೆಸರಿಗೆ ಬರ್ಕೊಡ್ಬೇಕಾಗತ್ತೆ. ಲೂಸು, ನೀನ್ ನಿಜವಾಗ್ಲೂ ಲೂಸ್ ಕಣೆ. ಈ ಪ್ರಾಪರ್ಟಿ ಏನಿಲ್ಲ ಅಂದ್ರೂ 80 ಲಕ್ಷದ ಮೇಲಿದೆ. ನೀನ್ ಆಫ್ಟರ್ ಆಲ್ 5 ಲಕ್ಷ ಸಾಲ ಮಾಡಿ ಇದನ್ನೆಲ್ಲ ಅರ್ಪಿತನ ಹೆಸರಿಗೆ ಬರ್ಕೊಡ್ತೀಯಾ? ಹೌದು ಆದಿ, ಆವಾಗ ನಂಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು. ಒಬ್ಬಪ್ಪ ಅಮ್ಮ ಅವ್ರಿಗೆ ಸಾಲ ಇತ್ತು ಅಂತ ಅವ್ರ ಮಗುನ 5 ಲಕ್ಷಕ್ಕೆ ಮಾರಕ್ಕೆ ಹೊರಟಿದ್ರು. ಆ ಮಗುನ ಬಿಡಿಸೋ ಪ್ರಯತ್ನದಲ್ಲಿ ಅರ್ಪಿತಾ ಹತ್ರ ಅವಳು ಹೇಳಿದ ಕಡೆ ಸೈನ್ ಮಾಡಿ 5 ಲಕ್ಷ ಸಾಲ ಇಸ್ಕೊಂಡು ಬಂದೆ. ಸಾಲ ಇಸ್ಕೊಂಡು 3 ತಿಂಗಳಾದ್ಮೇಲೆ ಆ ಅರ್ಪಿತಾ ನನಗೆ ಕಂಡೀಷನ್ ಹಾಕಿದ್ಲು. ನನ್ಗಿವಾಗ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಸಾಲ ತೀರ್ಸಿಲ್ಲ ಅಂದ್ರೆ ಈ ಜಾಗ ನಮ್ ಕೈ ಬಿಟ್ಟು ಹೋಗುತ್ತೆ. ನಾನು ಯಾರ ಹತ್ರನೂ ಸಾಲ ಕೇಳ್ತಿದ್ದೆ, ಅಷ್ಟರಲ್ಲಿ ನೀನ್ ಬಂದು ಫೋನ್ ಕಟ್ ಮಾಡ್ಬಿಟ್ಟೆ. 1 ನಿಮಿಷ ಇರು, ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ.
ನನಗೆ ಬೇಕಾಗಿರೋದು 5,000 ಅಲ್ಲ ಆದಿ, 5 ಲಕ್ಷ. ಗೊತ್ತು, ಸುಮ್ಮನೆ ಇರು, ಯಾರಿಗೂ ಫೋನ್ ಮಾಡಕ್ ಹೋಗ್ಬೇಡ. ಅಷ್ಟು ದೊಡ್ಡ ಅಮೌಂಟ್ನ ಹೇಗೂ ಅರೇಂಜ್ ಮಾಡ್ತೀಯಾ? ಹೋಲ್ಡ್ ಆನ್, 1 ನಿಮಿಷ ಕೈಯಲ್ಲಿ ಮೂಗಿಡ್ಕೊಂಡು 30 ಸತಿ ಉಸಿರನ್ನ ಒಳಗೆ ತಗೊಂಡು 30 ಸತಿ ಆಚೆ ಬಿಡು. ಅಷ್ಟರಲ್ಲಿ ಏನಾದರೂ ಯೋಚನೆ ಮಾಡ್ತೀನಿ. ನಿನಗೆ ಯಾವಾಗಲೂ ತಮಾಷೆನೇನಾ? ಅವರು ನಿನಗೆ ಮಾತ್ರ ಮಕ್ಕಳಲ್ಲ, ನನಗೂ ಮಕ್ಕಳೇ. ಆದಿ, ಆದಿ, ನಮಸ್ಕಾರ ಬಾಸ್. ಅರೆ ಇವತ್ತೇನೋ ರಜೆ ಬೇಕು, ಅರ್ಜೆಂಟಾಗಿ ಕೆಲಸ ಇದೆ ಅಂತ ಹೇಳಿದ್ದೆ. ನಿಮ್ಮಿಂದ ಒಂದು ಕೆಲಸ ಬೇಕಾಗಿತ್ತು ಬಾಸ್. ಅದೇನು ಹೇಳು. ನಂಗೆ ಒಂದು 5 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು ಬಾಸ್. 5 ಲಕ್ಷನಾ? ಯಾಕೆ ಅಷ್ಟೊಂದು ದುಡ್ಡು ನಿನಗೆ? ಅದು ನನ್ನ ಗರ್ಲ್ ಫ್ರೆಂಡ್ ಇದ್ದಾಳ ಬಾಸ್, ನಿರೋಷ. ಅವಳೊಂದು ಶಿಶುವಾರ ನಡೆಸ್ತಾ ಇದ್ದಾಳೆ. ಏನೋ ಒಂದು ಪ್ರಾಬ್ಲಮ್ ಆಗಿ ಆ MLA ಸೂರ್ಯ ಕೀಪ್ ತರ ಇದ್ದಾಳಲ್ಲ ಅರ್ಪಿತಾ, ಹೋಗಿ ಅವಳ ಹತ್ರ 5 ಲಕ್ಷ ಸಾಲ ಮಾಡಿ ಸಿಗಾಕೊಂಡಿದ್ದಾಳೆ ಸರ್. ನಾಳೆ ಸಾಲ ಕಟ್ಟಕ್ಕೆ ಲಾಸ್ಟ್ ಡೇಟು. ನಾಳೆ ಸಾಲ ಕಟ್ಟಿಲ್ಲ ಅಂದ್ರೆ ಆ ಶಿಶುವಾರನ ಬಿಟ್ಕೊಡ್ಬೇಕಂತೆ ಬಾಸ್. ಇವತ್ತು ಹೇಳ್ತಾ ಇದ್ದಾಳೆ. 80 ಲಕ್ಷ ಬೆಲೆ ಬಾಳೋ ಜಾಗ ಬಾಸ್ ಅದು. ಆ ಅರ್ಪಿತಾ ಜುಜುಬಿ 5 ಲಕ್ಷಕ್ಕೆ ಅಂತ ನುಂಗಕ್ ನೋಡ್ತಾ ಇದ್ದಾಳೆ. ಅದಕ್ಕೆ ಬಾಸ್, ನೀವು 5 ಲಕ್ಷ ರೂಪಾಯಿ ಸಾಲ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಬಾಸ್. ಆ ಶಿಶುವಾರದ ಮಕ್ಕಳನ್ನ ಕಾಪಾಡಿದ ಪುಣ್ಯ ನಿಮಗೆ ಬರುತ್ತೆ ಬಾಸ್. ನಾಳೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಮಕ್ಕಳೆಲ್ಲ ಬೀದಿ ಪಾಲಾಗಿ ಹೋಗ್ತಾರೆ ಬಾಸ್. ಅಷ್ಟೊಂದು ದುಡ್ಡು ಇಲ್ವಲ್ಲ ನನ್ನ ಹತ್ರ ಈಗ. ಒಂದು ಕೆಲಸ ಮಾಡು, ನೀನು ಹೊರಗಡೆ ಒಂದು ಅರ್ಧ ಗಂಟೆ ವೇಟ್ ಮಾಡು. ಅಷ್ಟರಲ್ಲಿ ಏನಾದರೂ ಅರೇಂಜ್ ಮಾಡೋಕ್ಕಾಗತ್ತಾ ನೋಡ್ತೀನಿ. ಓಕೆ ಬಾಸ್. ನಮಸ್ಕಾರ ಸರ್. ಹಲೋ. ನೀನು ನನಗೆ ದುಡ್ಡು ಕೊಡೋದಕ್ಕೆ ಇವತ್ತು ಕೊನೆ ದಿನ. ಇಲ್ಲಿವರೆಗೂ ದುಡ್ಡು ಬಂದಿಲ್ಲ. ನೀನು ಸೈನ್ ಹಾಕೊಟ್ಟ ಹಾಗೆ ಈ ಕೂಡಲೇ ಈ ಜಾಗನ ಖಾಲಿ ಮಾಡ್ಕೊಂಡು ಹೊರಟೋಗು. ಪ್ಲೀಸ್ ಮೇಡಮ್, ನಂಗೊಂದು ಸ್ವಲ್ಪ ಟೈಮ್ ಕೊಡಿ. ನನ್ನ ಫ್ರೆಂಡ್ ದುಡ್ಡು ಮರಕ್ಕೆ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ ಮೇಡಮ್, ಪ್ಲೀಸ್. ಇಷ್ಟು ದಿನ ಕಾದಿದ್ದೀನಿ, ಇನ್ನು ಕಾಯಕ್ಕಾಗಲ್ಲ. ಈ ಕೂಡಲೇ ನನಗೆ 5 ಲಕ್ಷ ಬೇಕು. ಇಲ್ಲ ಅಂದ್ರೆ ಈ ಜಾಗ ನನಗೆ ಸೇರಿದ್ದು ಅಂತ ಈಗಲೇ ಬಂದು ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಹಾಕ್ಕೊಡು. ಮೇಡಮ್ ಪ್ಲೀಸ್ ಮೇಡಮ್, ತಕ್ಷಣಕ್ಕೆ 5 ಲಕ್ಷ ಅಂದ್ರೆ ನಾನು ಎಲ್ಲಿಂದ ಅರೇಂಜ್ ಮಾಡಲಿ? ಸ್ವಲ್ಪ ಹೊತ್ತು ಕಾಯಿರಿ ಮೇಡಮ್ ಪ್ಲೀಸ್. ಇದು ಮಕ್ಳ ಭವಿಷ್ಯದ ಪ್ರಶ್ನೆ. ನನ್ನ ಫ್ರೆಂಡ್ ದುಡ್ಡು ತರಕ್ಕಂತಾನೆ ಹೋಗಿದ್ದಾನೆ, ಇನ್ನೇನು ಬರ್ಬೋದು ಅನ್ಸುತ್ತೆ. ಪ್ಲೀಸ್ ಮೇಡಮ್. ನಿನ್ನ ಮಕ್ಳ ಭವಿಷ್ಯ ನೋಡೋದಕ್ಕಲ್ಲ ನಾನು ಇಲ್ಲಿ ಬಂದಿದ್ದು, ನನ್ನ ಭವಿಷ್ಯ ನೋಡ್ಕೊಳ್ಳೋದಕ್ಕೆ. ಈಗಲೇ ಬಂದು ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಹಾಕ್ಕೊಡು. ಮೇಡಮ್ ಪ್ಲೀಸ್ ಮೇಡಮ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಇದರಿಂದ ನನ್ನ ಮಕ್ಕಳು ಬೀದಿ ಪಾಲಾಗ್ತಾರೆ, ಪ್ಲೀಸ್ ಮೇಡಮ್. ನಿನ್ನ ಮಕ್ಳು ಬೀದಿ ಪಾಲಾದ್ರೆ ನಾನೇನು ಮಾಡಲಿ? ಏಯ್, ಇವಳನ್ನ ರಿಜಿಸ್ಟರ್ ಆಫೀಸಿಗೆ ಎತ್ತಾಕೊಂಬರ್ರೋ. ಏನೋ ಟೆನ್ಷನ್ ಆಗಿದ್ದೀರಾ, ಏನಾಯ್ತು? ಆದಿತ್ಯನಿಗೆ ಧೈರ್ಯ ಜಾಸ್ತಿ, ಮುಂದೆ ಕೆಲಸಕ್ಕಾಗ್ತಾನೆ ಅಂತ ತಿಂಗಳಿಗೆ 30,000 ರೂಪಾಯಿ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಮೊನ್ನೆ ಬೇರೆ 10,000 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದೀನಿ. ಅವ್ನು ಮಾಡ್ತಿರೋ ಕೆಲಸಕ್ಕೆ ಅದೇ ಜಾಸ್ತಿ. ಈಗ ಬಂದುಬಿಟ್ಟು 5 ಲಕ್ಷ ರೂಪಾಯಿ ಸಾಲ ಕೊಡಿ ಅಂತ ಕೇಳ್ತಿದ್ದಾನೆ. ಕೊಡಲ್ಲ ಅಂತ ಹೇಳಿ ಕಳಿಸಿ. ಕೊಡಲ್ಲ ಅಂದ್ರೆ ಕೆಲಸ ಬಿಟ್ಟು ಬಿಡ್ತಾನೇನೋ ಅಂತ.
ನಮ್ಮಲ್ಲಿರೋ ಹುಡುಗರಲ್ಲಿ ಇವನಿಗೆ ಸ್ವಲ್ಪ ಗಟ್ಸ್ ಜಾಸ್ತಿ ಇದೆ. ಇಂಥವ್ರು ಸಿಗಲ್ಲ. ಮೊನ್ನೆ MLA ಸೂರ್ಯನ ಮಗ ಆ ಇನ್ಸ್ಪೆಕ್ಟರ್ ಆರ್ಯನಿಗೆ ಹೊಡೆದು ಬಂದಿದ್ದ. ಅಂತ ರಫ್ ಕ್ಯಾರೆಕ್ಟರ್ ಇವನು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಕೊಡೋದೋ ಬೇಡವೋ? ಜಾಸ್ತಿ ಯೋಚನೆ ಮಾಡಬೇಡಿ ಡ್ಯಾಡ್, ಒಂದು ಡಿಸಿಷನ್ ತಗೊಳ್ಳಿ. ನನಗೆ ಸ್ವಲ್ಪ ಸಮಯ ಬೇಕು ಕಣೋ. ನಿಂದೇನು ಪರಿಸ್ಥಿತಿ? ಸಿಂಪಲ್ ಆಗಿದೆ ಅನ್ಕೊಂಡಿದ್ದೆ ಮ್ಯಾಟ್ರನ್ನ. ಹೋಗ್ತಾ ಹೋಗ್ತಾ ತುಂಬ ಕಾಂಪ್ಲಿಕೇಟ್ ಆಗ್ತಾ ಇದೆ. ಏನು ಕಾಂಪ್ಲಿಕೇಶನ್? ನಮ್ಮ ಸ್ಕೂಲಲ್ಲಿ ಆರ್ತಿ ಅಂತ ಟೀಚರ್ ಇದಾರಲ್ಲ, ಅವ್ರು ಹೇಳಿದ್ರೆ ಮಾತ್ರ ಸಾಕ್ಷಿನನ್ನ ಲವ್ ಮಾಡ್ತಾಳಂತೆ, ಇಲ್ಲದೆ ಇದ್ರೆ ಮಾಡಲ್ವಂತೆ. ಅದ್ಯಾಕಂತ ಹಾಗೆ? ಯಾಕಂದ್ರೆ ಆರ್ತಿ ಟೀಚರು ಸಾಕ್ಷಿಗೆ ತಾಯಿ. ಹೌದು ಡ್ಯಾಡ್, ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡ್ತಿರೋ ಆರ್ತಿ ಟೀಚರ್ ಸಾಕ್ಷಿ ತಾಯಿ ಅಂತೆ. ಮೆತ್ತಗೆ ಹೇಳು. ಅಲ್ಲಿ ನಿಂತಿದ್ದನಲ್ಲ ಆದಿತ್ಯ, ಅವನು ನಿಮ್ಮ ಆರ್ತಿ ಟೀಚರ್ ಮಗ. ನೀನ್ ಹೇಳೋದು ನಿಜ ಆಗಿದ್ರೆ ಆದಿತ್ಯ ಸಾಕ್ಷಿಗೆ ಅಣ್ಣ ಆಗ್ತಾನೆ. ಆದರೆ ನಿಮ್ಮ ಟೀಚರು ಸಾಕ್ಷಿಗೆ ತಾಯಿ ಹೇಗಾಗ್ತಾಳೆ? ಸಾಕ್ಷಿ ಸೂರ್ಯನ ಮಗಳು. ಅಲ್ಲೇ ಡ್ಯಾಡ್ ಇರೋದು ಟ್ವಿಸ್ಟು. ಈ MLA ಸೂರ್ಯ ಮತ್ತು ಆರ್ತಿ ಟೀಚರ್ ಗಂಡ ಹೆಂಡತಿ. 20 ವರ್ಷಗಳ ಹಿಂದೆ ಯಾವುದೋ ವಿಷಯಕ್ಕೆ ಜಗಳ ಆಗಿ ಬೇರೆ ಬೇರೆ ಇದ್ದಾರಂತೆ. ಈಗ ಸಾಕ್ಷಿಗೆ ತನ್ನ ತಾಯಿ ಆರ್ತಿ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಆರ್ತಿ ಟೀಚರ್ ಹೇಳಿದ್ರೆ ಮಾತ್ರ ನನ್ನ ಮದುವೆ ಆಗ್ತೀನಿ, ಇಲ್ದಿದ್ರೆ ಅವ್ರು ಯಾರನ್ನ ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಕೂತಿದ್ದಾಳೆ. ಅದಕ್ಕೆ ಡ್ಯಾಡ್, ಆ ಆರ್ತಿ ಟೀಚರ್ನ ಇಂಪ್ರೆಸ್ ಮಾಡೋದಕ್ಕೆ ಅವ್ರಿಗೆ ಸೀನಿಯಾರಿಟಿ ಇಲ್ಲದೆ ಇದ್ದರೂ ನಮ್ಮ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿ ಪ್ರಮೋಟ್ ಮಾಡಿದ್ದೀನಿ. ಆ MLA ಸೂರ್ಯನಿಗೆ ಏಟ್ ಕೊಡೋದಕ್ಕೆ ದೇವರು ನನಗೆ ಎಂತೆಂಥ ಒಳ್ಳೊಳ್ಳೆ ಅವಕಾಶ ಕೊಡ್ತಾ ಇದ್ದಾನೆ. ಈಗ ನೋಡಿದ್ರೆ ಆ ಸೂರ್ಯನ ಮಗಳು ನನಗೆ ಸೊಸೆ ಆಗೋದ್ರಲ್ಲಿದ್ದಾಳೆ. ಅವಳ ಮುಖಾಂತರ ಅವನ ಮೇಲೆ ರಿವೆಂಜ್ ತೀರಿಸ್ಕೊಬೋಣ ಅಂತಿದ್ದೆ. ಈಗ ಅವನ ಮಗ ನನ್ನ ಹತ್ರನೇ ಕೆಲಸ ಮಾಡ್ತಾ ಇದ್ದಾನೆ. ನನ್ನನ್ನ ತಂದೆ ಸಮಾನ ಅಂದ್ಕೊಂಡಿದ್ದಾನೆ. ಅದೇ ಬಂದೆ ಬಾಸ್. ತಗೋ, ನೀನು ಕೇಳಿದ ದುಡ್ಡು ನನ್ನ ಮಗನ ಹತ್ರ ಇತ್ತು, ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಬಾಸ್. ಈ ನಿಮ್ಮ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ಇದನ್ನು ನಾನು ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ ಬಾಸ್. ಆದಿತ್ಯ, ನಿನಗೆ ದುಡ್ಡು ಕೊಟ್ಟಿದ್ದು ನಿನ್ನ ಮೇಲಿರೋ ವಿಶ್ವಾಸಕ್ಕೆ, ಪ್ರೀತಿಗೆ. ನೀನು ನಮಗೆ ಬೇಕಂದಾಗ ಬೇಕಾದ ಹಾಗೆ ಸಹಾಯಕ್ಕೆ ಬರ್ತೀಯ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವಾಗ ಎಲ್ಲಿಗೆ ಯಾವ ಟೈಮಿಗೆ ಬರ್ಬೇಕಂತ ಹೇಳಿ ಬಾಸ್, ಬರ್ತೀನಿ. ಈ ಆದಿತ್ಯನ ಮೈಲಿ ಹರಿಯೋ ಒಂದೊಂದು ಹನಿ ರಕ್ತನೂ ನಿಮಗೆ ಮೀಸಿದ್ ಬಾಸ್. ಬಾಸ್, ನಾನು ಬರ್ತೀನಿ ಬಾಸ್.
ಈಗ ನೀನ್ ಬರ್ಲಿಲ್ಲ ಅಂದ್ರೆ ಎಳ್ಕೊಂಡ್ ಹೋಗ್ಬೇಕಾಗತ್ತೆ. ಎಳ್ಕೊಂಬರೋ ಇವಳನ್ನ. ಯಾರೋ ನೀನು? ಏನ್ ಹಾಗೆ ನೋಡ್ತಿದ್ಯಾ ನನ್ನ? ಯಾಕೋ ನಿನ್ನೇ ನೋಡ್ತಾ ಇರೋಣ ಅನಿಸ್ತಿದೆ. ಯೋಚನೆ ಮಾಡಿ ಮಾತಾಡು. ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ. ನೀನು ಯಾರು? ಎಂಥ ಲೋ ಕ್ಲಾಸು? ನೀನು ಎಲ್ಲಿದ್ದೆ? ಏನಾದೆ? ಮುಂದೆ ಏನಾಗ್ತೀಯಾ? ಫುಲ್ಲು ಡೀಟೇಲ್ಸ್ ಗೊತ್ತು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತು. ಏನೋ ನೀನು ನನ್ನ ಬಗ್ಗೆ ಎಲ್ಲ ಗೊತ್ತಿರೋದು? ಸುಮ್ಮನೆ ದುಡ್ಡು ತಗೊಂಡು ಹೋಗ್ತಾ ಇರೋ. ನಿನ್ನ ಹಳೆ ಕಥೆಗಳೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿನ್ನ ಚಮಚಗಳೆಲ್ಲ ಬಾಯಲ್ಲಿ ಬೆಳ್ಳಿಡ್ಕೊಂಡು ಓಡ್ತಾ ಇರ್ತಾರೆ. ನಾನು MLA ಸೂರ್ಯ ಅವ್ರ ಮನೆ ಪಾತ್ರೆ ತೊಳೆಯೋಕೆ ಬಂದವಳು. ಅವ್ರ ಮನೆ ಪಾತ್ರೆ ತೊಳಿತಾ, ಬಟ್ಟೆ ಒಗಿತಾ, ನೆಲ ಒರೆಸ್ತಿದ್ದೋಳು ನೀನು. ಸೂರ್ಯನ ಬೆಡ್ರೂಮ್ ಮೇಲೆ ಕಣ್ಣು ಹಾಕಿ ಅವ್ರ ಹೆಂಡತಿ ಮನೆ ಬಿಟ್ಟು ಹೋಗೋವಾಗ ಮಾಡ್ದೋಳು ನೀನು. ಮನೆ ಮುರ್ಕಿ, ಮನೆ ಹಾಳಿ ನೀನು. ಗಂಡ ಹೆಂಡ್ತಿನ ದೂರ ದೂರ ಮಾಡಿ ಮಜಾ ತಗೊಳ್ಳೋ ನೀಚ್ ಹೆಂಗ್ಸು ನೀನು. ಹೆಂಡ್ತಿ ಗಂಡನ್ ಬಿಟ್ಟೋದಾಗ ಆ ಸ್ಥಾನ ತಗೊಳಕ್ಕೆ ಕಾಯೋಳು ನೀನು. ಎಂಜಿಲೆಲೆ ನೆಕ್ಕೊಂಡು ನಾಯಿಗಿಂತ ಕೀಳು ನೀನು. ಎಷ್ಟೋ ಧೈರ್ಯ ನಿನಗೆ ನನ್ನ ಬಗ್ಗೆನೇ ಹೀಗಲ್ಲ ಅನ್ನಕ್ಕೆ? ಈ ಆದಿತ್ಯ ಹೆಂಗಸ್ರ ಮೇಲೆ ಕೈ ಎತ್ತಲ್ಲ. ಇಲ್ಲದೆ ಹೋಗಿದ್ರೆ ಇದೇ ಕೈನ ಮುರಿದು ಕೊರಿಯರಲ್ಲಿ ಕಳಿಸ್ತಿದ್ದೆ. ತಗೊಳ್ಳ ನಿನ್ ದುಡ್ಡು. ನಿನಗೆ ದುಡ್ಡು ವಾಪಸ್ ಕೊಟ್ಟಾಗಿದ್ದೆ ಅಂತಾನೆ ಹೆಬ್ಬೆಟ್ಟು ಹೊಚ್ಕೊಂಡಿರೋದು. ಇನ್ಮೇಲೆ ಏನಾದರೂ ಈ ಶಿಶುವಾರಾದ್ಮೇಲೆ ನಿನ್ನ ಕಣ್ಣು ಬಿದ್ದರೆ ಕಣ್ಣು ಕಿತ್ತು ಭಿಕ್ಷೆ ಬೇಡಿಸ್ತೀನಿ. ಹೋಗ್ತಾರು.